ಮಾನ್ಯರೇ, ವಿಷಯ ತಾಲೂಕು ಕಚೇರಿ ಆವರಣದಲ್ಲಿ ನಿರುದ್ಯೋಗಿ ವಿಕಲಚೇತನ ಮಹಿಳೆಯರಿಗೆ ಉಪಹಾರ ಮಂದಿರ ಹಾಗೂ ಜೆರಾಕ್ಸ್ ಅಂಗಡಿಗೆ ಸ್ಥಳಾವಕಾಶ ಮಾಡಿಕೊಡಲು ಮನವಿ. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಸಂಘದ ವತಿಯಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಹೊಸಪೇಟೆ ತಾಲೂಕಿನಲ್ಲಿ ಅಂದಾಜು 6,000ಕ್ಕೂ ಹೆಚ್ಚು ಅಂಗವಿಕಲರಿದ್ದು ಬಹುಪಾಲು ಅಂಗವಿಕಲರು ನಿರುದ್ಯೋಗಿಗಳಾಗಿದ್ದಾರೆ. ಅದರಲ್ಲೂ ಅಂಗವಿಕಲ ಮಹಿಳೆಯರ ಪರಿಸ್ಥಿತಿ ಶೋಚನೀಯವಾಗಿದೆ. ದಿನದ ಊಟಕ್ಕೂ ಪರದಾಡುವಂತ ಸ್ಥಿತಿ ಇದೆ. ತಾವು ಕಚೇರಿ ಆವರಣದಲ್ಲಿ ಉಪಹಾರ ಮಂದಿರಕ್ಕೆ ಹಾಗೂ ಜೆರಾಕ್ಸ್ ಅಂಗಡಿ ಇಡಲು ಅವಕಾಶ ನೀಡಬೇಕು. ಈ ಬಗ್ಗೆ ತಾವು ನಮಗೆ 7 ದಿನಗಳಾಗಿ ಲಿಖಿತವಾಗಿ ಪ್ರತಿಕ್ರಿಯೆ ನೀಡಲು ಕೋರುತ್ತೇವೆ. ನಮ್ಮನ್ನು ಅಧಿಕೃತವಾಗಿ ಅವಕಾಶ ಕೊಡಿ. ಅದೇ ಸರ್, ನೀವು ಅವ್ರ ಪರವಾಗಿ ಬಂದಿದ್ರಿ ಸರ್. ಮಾಡಕ್ ಅವಕಾಶ ಇಲ್ಲ ಸರ್. ನಾವು ಅವ್ರನ್ನ ತೆಗಿರಿ ಅಂತ ಹೇಳವಲ್ವಿ ಸರ್. ನಮ್ಮ ಉದ್ದೇಶ ಇಷ್ಟೇ, ನಾವು ಎಲ್ಲೋ ಒಂದು ಮೂಲೆಯಲ್ಲಿ ಇಟ್ಕೊಳ್ತೀವಿ, ಸಣ್ಣ ಡಬ್ಬಿ ಇಟ್ಕೊಂಡು ಜೆರಾಕ್ಸ್ ಅಂಗಡಿ ಮಾಡ್ಕೊಂಡು ಹೋಗ್ತಿರ್ತೀವಿ. ಅವಕಾಶ ಮಾಡಿಕೊಡ್ರಿ. ಸಾಮಾನ್ಯ ಇರತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡ್ರಿ. ಅವ್ರ ಹೊಟ್ಟೆ ಮೇಲೆ ಬಡಿತಕ್ಕಂಥ ಕೆಲಸ ನಾವು ಯಾರು ವಿಕಲಚೇತನ ಮಾಡಲ್ಲ. ಅವರು ನಮ್ಮ ಸಹೋದರ ಸಹೋದರಿಯರೇ. ಅವರು ಕೂಡ ಬಡತನ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು, ಬಡತನದ ಬೇಗಿದಿಯಲ್ಲಿ ಬೆಳತಕ್ಕಂಥವ್ರು. ಹಾಗಾಗಿ ಅವ್ರ ಹೊಟ್ಟೆ ಮೇಲೆ ಬಡೋದು ಬೇಡ, ಒಂದು ಅವಕಾಶ ಮಾಡಿಕೊಡಿ ಸರ್. ಮೌಖಿಕವಾಗಿ ಹೇಳಿದ್ದು ಮಾನವೀಯತೆ ಇಲ್ವಾ? ಮನವಿ ಕೊಟ್ಟಿದ್ವಿ, ಮೌಖಿಕವಾಗಿ ಕಂಡು ಬಂದು ಹೇಳಿದ್ವಿ. 2 ಮಹತ್ತರದ ವಿಚಾರಗಳನ್ನ ತಗೊಂಡು ಬಂದಿದ್ವಿ ಸರ್. ಮೊಟ್ಟ ಮೊದಲನೇ ವಿಚಾರ, ತಹಶೀಲ್ದಾರ್ ಸಾಹೇಬರಿಗೆ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಹಲವಾರು ಬಾರಿ ಮನವಿ ಸಲ್ಲಿಸಿದ್ವಿ. ಸಾಹೇಬ್ರೆ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ರಿ. ಏನು ನಮ್ಮ ತಾಲೂಕು ಇದು ಫುಡ್ ಆಫೀಸ್ ಪಕ್ಕದಲ್ಲಿ ಇರ್ತಕ್ಕಂಥ ಜೆರಾಕ್ಸ್ ಅಂಗಡಿ ಇರ್ಬೋದು, ಟೈಪಿಂಗ್ ಇರ್ಬೋದು, ಪಕ್ಕದಲ್ಲಿ ಇರ್ತಕ್ಕಂಥ ಉಪಹಾರ ಮಂದಿರಗಳಿರ್ಬೋದು, ಅವರೆಲ್ಲರನ್ನ ಇಡ್ರಿ ಸರ್. ತಾಲೂಕು ಕಚೇರಿಯಲ್ಲಿ ಇರ್ತಕ್ಕಂಥ ವಿಕಲಚೇತನರಿಗೆ ಒಂದು ಅವಕಾಶ ಮಾಡಿಕೊಡಂತ ಮೌಖಿಕವಾಗಿ ಕೇಳಿದ್ವಿ. ಇಲ್ರಿ, ಅವ್ರನ್ನೆಲ್ಲ 1 ತಿಂಗಳದಾಗ ಕರೆಸ್ಬಿಡ್ತೀವಿ ನಾವು ಅಂತ ಹೇಳಿ ಇದೇ ನಮ್ಮ ವಿಶ್ವನಾಥ್ ಸಾಹೇಬ್ ಹೇಳಿದ್ವಿ. ಬಟ್ ಇಲ್ಲಿವರೆಗೆ ಕಳಿಸೋ ವ್ಯವಸ್ಥೆ ಮಾಡಿಲ್ಲ. ನಾವು ಕಳಿಸಬಾರ್ದು ಅಂತಾನು ಹೇಳ್ತೀವಿ. ಅದ್ರ ಜೊತೆಗೆ ಅಂಗವಿಕಲರು ಕೂಡ ಒಂದು ಅನುಕೂಲ ಮಾಡಿಕೊಡ್ರಿ. ತಾಲೂಕು ಕಚೇರಿ ಬಿಟ್ಟು ಹೊರಗಡೆ ಎಷ್ಟೋ ಜನ ಅಲ್ದಾಡ್ತಿರ್ತಾರೆ. ದುಪ್ಪಟ್ಟು ರೇಟ್ ತಗೊಳಕತ್ತಾರೆ. 1 ಕಾಪಿಗೆ 2 ರೂಪಾಯಿ, ಕರೆಂಟ್ ಹೋದಾಗ 3 ರೂಪಾಯಿ 4 ರೂಪಾಯಿ ಅವರಿಗೆ. ನಮ್ಮ ಅಂಗವಿಕಲರಿಗೆ ಒಂದು ಅವಕಾಶ ಮಾಡಿಕೊಡ್ರಿ. ಎಷ್ಟೋ ಜನ ವಿಕಲಚೇತನರು ಟೈಪಿಂಗ್ ಕಲ್ತಿರ್ತಕ್ಕಂಥವ್ರು ನಿಮ್ಮ ತಾಲೂಕು ಕಚೇರಿಯಿಂದ ಫ್ರಾಂಚೈಸಿ ಸಿಕ್ಕಿದಾವೆ. ರೇಷನ್ ಕಾರ್ಡ್ ಹಾಕ್ಲಿಕ್ಕೆ, ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ, ಈ ತರ ಎಲ್ಲ ಅವಕಾಶಗಳಿದಾವೆ. ಹೆಣ್ಮಕ್ಳು ಎಷ್ಟೋ ಜನ ನಿರುದ್ಯೋಗಿ ಹೆಣ್ಮಕ್ಳು ಇದಾರೆ. ಬೇರೆಯವ್ರ ಮನೆಗೆ ಮುಸ್ರಿ ಕೆಲಸ ಮಾಡ್ಕೊಂಡು ತಿಂತಕ್ಕಂಥ ಪರಿಸ್ಥಿತಿ ಬಂದಿದೆ. ಕೆಲವೊಬ್ರು ತಂದೆ ತಾಯಿ ಮೇಲೆ ಡಿಪೆಂಡ್ ಇದ್ದಾರೆ. ಇಲ್ಲಿರ್ತಕ್ಕಂಥವ್ರೆಲ್ಲರೂ ಚಲನವಲ್ಲೇ ಬಂದಿರ್ತಕ್ಕಂಥ ಜನ ಇದ್ದಾರೆ. ಇನ್ನು ಎಷ್ಟೋ ಜನ ಮನೆಯಲ್ಲೇ ಮಲ್ಕೊಂಡಿರ್ತಕ್ಕಂಥ ಅಂಗವಿಕಲರಿದ್ದಾರೆ. ಇಷ್ಟೆಲ್ಲ ಇದ್ರು ಕೂಡ ತಾಲೂಕು ಆಡಳಿತಕ್ಕೆ ನಾವು ಗಮನಕ್ಕೆ ತಂದ್ರು ಕೂಡ ಒಂದು ಅವಕಾಶ ಕೊಡೋದ್ರೆ ಯಾಕೆ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಅವ್ರೇನಾದ್ರೂ ಟೆಂಡರ್ ಮೂಲಕ ಬಂದಿದಾರಾ? ಇದು ನಮ್ಮ ಪ್ರಶ್ನೆ ಆಗಿದೆ. ಟೆಂಡರ್ ಮೂಲಕ ಬಂದಿರೋದಾಗಿದ್ರೆ ಸರ್ಕಾರ ನಿಗದಿಪಡಿಸ್ತಕ್ಕಂಥ ಟೆಂಡರ್ ನಲ್ಲಿ, ಕಾಂಪಿಟೇಟಿವ್ ಟೆಂಡರ್ ನಲ್ಲಿ ನಾವು ಭಾಗವಹಿಸ್ತೀವಿ. ನಮಗೂ ಅವಕಾಶ ಕೊಡ್ರಿ ಅಂತಕ್ಕಂಥ. ಇಲ್ಲ, ಮಾನವೀಯತೆ ದೃಷ್ಟಿಯಿಂದ ಕೊಡ್ಬೇಕಂತ ಮಾಡಿದಿರೋ, ಕೈಕಾಲು ಚೆನ್ನಾಗಿದ್ದರೆ ಕೊಟ್ಟಿದಿರಲ್ಲ, ಹಂಗೆ ನಮಗೂ ಕೂಡ ಮಾಡಿಕೊಡ್ರಿ. ಎಷ್ಟೋ ಸರ್ತೆ ಮನವಿ ಮಾಡಿದೀವಿ. ಅವ್ರ ತೆಗಿಸ್ತೀವಿ ಅಂತ ಹೇಳಿದ್ರು ಸರ್. ನಾವು ತೆಗಿಸ್ರಿ ಅಂತ ಹೇಳಕ್ ಬಂದಿಲ್ಲ. ಅವಕಾಶ ಮಾಡಿಕೊಡ್ರಿ ಪಕ್ಕದಲ್ಲಿ ಅಂತ ಹೇಳಿದ್ವಿ ಸರ್. ನಾವು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಕ್ರಮ ಕೈಗೊಂಡಿಲ್ಲ. ಯಾಕೆ ಅಂಗವಿಕಲರ ಬಗ್ಗೆ ಅಷ್ಟು ನಿರ್ಲಕ್ಷ್ಯ? ಹಾಗಾಗಿ ಒಂದು ಮನವಿ ನಿಮಗೆ ಕೊಡ್ತಾ ಇದೀವಿ. 7 ದಿನಗಳ ಗಡುವು ಕೊಡ್ತಾ ಇದೀವಿ ಸರ್. ಇದು ಬಹಳಷ್ಟು ಸೀರಿಯಸ್ ಆಗಿ ಮಾಡ್ತಕ್ಕಂಥದ್ದು. ಇಲ್ಲ ಅಂತ ಹೇಳಿದ್ರೆ ವಿಕಲಚೇತನರು ನಿರುದ್ಯೋಗ ಸಾಮೂಹಿಕ ಆತ್ಮಹತ್ಯೆ ಇಲ್ಲೇ ಮಾಡ್ಕೊಳ್ತೀವಿ. ಡೆತ್ ನೋಟ್ ಬರ್ದಿರ್ತೀವಿ. ನಮಗೆ ನಮ್ಮ ಸಾವಿನ ಕಾರಣ ಇವರೇ, ತಹಶೀಲ್ದಾರ್ ಸೋನ್ಸೋ ಪರ್ಸನ್ಸ್ ಅಂತ ಹೇಳಿ ಕೂಡ ಬರ್ದಿರ್ತೀವಿ. ಯಾಕಂತ ಹೇಳಿದ್ರೆ ಇದ್ದು ಬದುಕೋದಕ್ಕಿಂತನೂ ಏನಾದ್ರು ಮಾಡಿ ಸಾಧನೆ ಮಾಡಿ ಸಾಯ್ಬೇಕಂತೆ. ನಮಗೆ ನೀವೇ ಅಧಿಕಾರಿಗಳಾದರೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತಂದ್ರೆ ಇನ್ನು ನಮ್ಮ ಕೈಡರ್ ಯಾರು? ಇದು ನಮ್ಮ ಪ್ರಶ್ನೆ ಆಗಿದೆ. ಹಾಗಾಗಿ ಒಂದು ಅವಕಾಶ ಮಾಡಿಕೊಡ್ರಿ. ಇಲ್ಲಿರ್ತಕ್ಕಂಥ ಭಾಗ್ಯ ಅನ್ನೋರು ಹೊಸಪೇಟೆ ನಗರಸಭೆಯಲ್ಲಿ ಅಂಗವಿಕಲರಿಗೆ ಒಂದು ಅನುದಾನ ಮೀಸಲಿದೆ. ಅದು 3% ಅನುದಾನ. ಅದರಲ್ಲಿ ಅಂದಾಜು 1 ಕೋಟಿಗೆ ಹತ್ತಿರ ರೊಕ್ಕ ಇದೆ. ಅಂಗವಿಕಲರ ಅನುದಾನ ಗಾಡಿಗಳಿಗೆ ಕೊಡಬೇಕು, ಅಂಗವಿಕಲರ ಪಾರ್ಕ್ ನಿರ್ಮಾಣ ಮಾಡಬೇಕು, ಅಂಗವಿಕಲರ ಭವನ ನಿರ್ಮಾಣ ಮಾಡಬೇಕು, ಅಂಗವಿಕಲರಿಗೆ ಸಹಾಯಧನ ಕೊಡಬೇಕು, ವೀಲ್ ಚೇರ್ಗಳು ಕೊಡ್ಬೇಕಂತ ಇನ್ನುವರೆಗೆ ಮಾಡಿಲ್ಲ. ಅದನ್ನ ನುಂಗಾಕ್ತಕ್ಕಂಥ ಹುನ್ನಾರ ನಡೆದಿದೆ. ನಿಮ್ ಗಮನಕ್ಕೆ ಆಗ್ತಾ ಇದೆ ಸರ್. ಹಾಗಾಗಿ ಯಾರು ಕರ್ತವ್ಯ ಲೋಪ ಮಾಡಿದ್ರ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಬೇಕಂತೇಳಿ ಮಾನ್ಯ DC ಸಾಹೇಬರಿಗೆ ತಮ್ಮ ಮೂಲಕ ಒಂದು ಮನವಿಯನ್ನು ಕಳಿಸ್ತಾ ಇದ್ದೀವಿ. ಅದನ್ನ ಕಳಿಸಿದಾದ್ಮೇಲೆ ನಮಗೆ ಒಂದು ಹಿಂಬರ ಕೊಡಿ ಸರ್. ಯಾಕಂದ್ರೆ ಆ ಸಂಪ್ರದಾಯ ಮುರಿದೋಗ್ಬಿಟ್ಟಿದೆ. ಇವಾಗ ನಾವು ಕೊಟ್ಟಿರೋ ಮನವಿ ಡಸ್ಟ್ಬಿನ್ ಹೋಗ್ತದೆ, ನೇರವಾಗಿ ತಹಶೀಲ್ದಾರ್ DC ಸಾಹೇಬ್ರಿಗೆ ಗೊತ್ತಿಲ್ಲ. ನಮ್ಮ ಅಡ್ರೆಸ್ ಇದೆ, ಫೋನ್ ನಂಬರ್ ಸಮೇತ ಇದೆ. ಪೋಸ್ಟಿಗೆ ಬರ್ತಾ ಇದೀವಿ, ಇಲ್ಲ ಅಂತ ಹೇಳಲ್ಲ ಸರ್. ಈ ಮುಂಚೆ ಬರ್ತಾ ಇತ್ತು, ಈಗ ಆ ಸಂಪ್ರದಾಯ ಮುರಿದು ಬಿದ್ದಿದೆ. ದಯವಿಟ್ಟು ಮಾಡಿ ಸರ್. ಆಮೇಲೆ ಸರ್, ಇದು ಒಂದು ಹೇಳಿದ್ವಲ್ಲ, ತಹಶೀಲ್ದಾರ್ ಕಚೇರಿಯಲ್ಲಿ ಏನ್ ನಮ್ಗೆ ಇದು ಕೊಡ್ಬೇಕಂತೇಳಿ, ದಯವಿಟ್ಟು ಅದನ್ನ 7 ದಿನಗಳಾಗಿ ನಮಗೆ ರೀಪ್ಲೇಸ್ ಇದೆ. ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ಹೊಸಪೇಟೆ ತಹಶೀಲ್ದಾರ್ ಮುಖಾಂತರ ಮಾನ್ಯರ ವಿಷಯ, ಹೊಸಪೇಟೆ ನಗರಸಭೆಯ ವಿಕಲಚೇತನರ 3% ಅನುದಾನದ ಸಮರ್ಪಕ ಅನುಷ್ಠಾನ ಮಾಡದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಹಾಗೂ 3 ವರ್ಷ ಕಳೆದರೂ ಅಂಗವಿಕಲರ ಕುಂದುಕೊರತೆ ಸಭೆ ಕರೆಯದಿರುವ ಬಗ್ಗೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಸಂಘಟನೆ ವತಿಯಿಂದ ತಮ್ಮಲ್ಲಿ ತಿಳಿಯಪಡಿಸುವುದೇನೆಂದರೆ, ಹೊಸಪೇಟೆ ನಗರಸಭೆಯು 2015 ಜೂನ್ ತಿಂಗಳಲ್ಲಿ 3% ಅನುದಾನದಲ್ಲಿ ವಿಕಲಚೇತನರ ತಪಾಸಣೆ ಶಿಬಿರ ಕೈಗೊಂಡಿದ್ದು 2 ವರ್ಷ ಕಳೆದರೂ ಕೃತಕ ಸಾಧನ ಸಲಕರಣೆಗಳು ವಿತರಣೆಯಾಗಿಲ್ಲ. ಇದಕ್ಕಾಗಿ ನಗರಸಭೆ ಅಂದಾಜು 9 ಲಕ್ಷ ರೂಪಾಯಿ ಮೀಸಲಿಟ್ಟಿದ್ದು ಇದರ ಬಳಕೆಯಾಗುತ್ತಿಲ್ಲ.
ಅಧಿಕಾರಿಗಳು ಇದನ್ನು ಬಳಸುವತ್ತ ಆಸಕ್ತಿ ತೋರದಿರುವುದು ಎಲ್ಲಿ ಈ ಅನುದಾನ ದುರ್ಬಳಕೆಯಾಗುತ್ತದೆಯೋ ಎಂಬ ಸಂಶಯ ಮೂಡಿದೆ. ಅಷ್ಟೇ ಅಲ್ಲ, ಹೊಸಪೇಟೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಂಜೂರಾದ ಸೈಟ್ನಲ್ಲಿ ವಿಕಲಚೇತನರ ಪಾರ್ಕ್ ನಿರ್ಮಿಸಲು ಅನುದಾನ ಮೀಸಲಿಟ್ಟು ವರ್ಷಗಳೇ ಕಳೆದರೂ ಪ್ರಗತಿ ಮಾತ್ರ ಶೂನ್ಯ. ಆಶ್ರಯ ಸೈಟ್ಗಳಿಗೆ ಅರ್ಜಿ ಸಲ್ಲಿಸಿ 6-7 ವರ್ಷಗಳಾದರೂ ಈ ಬಗ್ಗೆ ಅಧಿಕಾರಿಗಳು ಚಕಾರ ಎತ್ತುತ್ತಿಲ್ಲ. ಮೋಟಾರ್ ಚಾಲಿತ ವಾಹನಗಳಿಗೆ ಲಕ್ಷ ಅನುದಾನ ಬಿದ್ದರೂ ಮೋಟಾರ್ ವಿತರಣೆಗೆ ನಗರಸಭೆ ಮನಸ್ಸು ಮಾಡ್ತಿಲ್ಲ. ಅಂಗವಿಕಲರ ಭವನ ನಿರ್ಮಾಣವಾಗಿ 2 ವರ್ಷ ಕಳೆದರೂ ಲೋಕಾರ್ಪಣೆ ಭಾಗ್ಯ ಇನ್ನೂ ಕೂಡಿ ಬಂದಿಲ್ಲ. ಹೀಗಾಗಿ ಕಿಡಿಗೇಡಿಗಳು ಭವನದ ಬೀಗ ಮುರಿದು ಅನೈತಿಕ ಚಟುವಟಿಕೆಗಳಿಗೆ ಬಳಸುತ್ತಿದ್ದಾರೆ. ಇದೆಲ್ಲ ನೋಡಿದಾಗ ತೆರೆಮರೆಯ ಹಿಂದೆ 3% ಅನುದಾನವನ್ನ ನುಂಗಿ ಹಾಕುವ ಹುನ್ನಾರ ನಡೆದಿದೆಯೋ ಎಂಬ ಗುಮಾನಿ ಮೂಡಿದೆ. ಆದುದರಿಂದ ದಯವಿಟ್ಟು ತಾವು ಕರ್ತವ್ಯ ಲೋಪ ಎಸಗಿರುವ ನಗರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಕೈಗೊಳ್ಳುವಂತೆ ಹಾಗೂ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ 3 ತಿಂಗಳಿಗೊಮ್ಮೆ ಜರುಗುವ ಅಂಗವಿಕಲರ ಕುಂದುಕೊರತೆ ಸಭೆ 3 ವರ್ಷ ಕಳೆದರೂ ನಡೆದಿಲ್ಲ. ಈ ಬಗ್ಗೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿಕೊಳ್ಳುತ್ತೇವೆ.